ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ನಮ್ಮ ಕಂಪನಿಯಿಂದ ಹೊರಟಿದ್ದು ಒನ್ ಡೇ ಔಟಿಂಗ್ ಗೃಹಾಂತರ ರೆಸಾರ್ಟ್ಗೆ. ಟೋಟಲ್ 5 ಬಸ್ಸಲ್ಲಿ ಹೊರಟ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಜೋಶಲ್ಲಿದ್ದರು. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ರೆಸಾರ್ಟ್ ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ. ಐಡೆಂಟಿಫೈಗೋಸ್ಕರ ರೆಸಾರ್ಟ್ನವರು ಎಲ್ಲರ ಕೈಗೂ ಟ್ಯಾಗ್ ಹಾಕಿದರು. ಸ್ಟಾರ್ಟಿಂಗ್ ಎಂಟ್ರಿ ಸುರಂಗ ಮಾರ್ಗದಿಂದ. ಈ ಥರ ಒಂದು ಸುರಂಗ ಮಾರ್ಗದಲ್ಲಿ ನಾನು ಇದೇ ಮೊದಲ ಬಾರಿಗೆ ಹೋಗಿದ್ದು. ನ್ಯಾಚುರಲ್ ಆಗಿ ಲೈಟ್ಗಳನ್ನು ಕೂಡ ಹಾಕಿದ್ದಾರೆ ಹಾಗೂ ಸೂರ್ಯನ ಬೆಳಕು ಸಹ ಬರುವ ಹಾಗೆ ಮಾಡಿದ್ದಾರೆ. ಸುರಂಗ ಮಾರ್ಗದಿಂದ ಹೊರಗೆ ಬಂದ್ವಿ. ಹೊರಗೆ ಬರ್ತಿದ್ದಾಗೆ ರೆಸಾರ್ಟ್ ವ್ಯೂ ಸ್ಟಾರ್ಟ್ ಆಯಿತು. ಎಲ್ಲಿ ನೋಡಿದರೂ ಮರಗಿಡಗಳಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಈ ಮರಗಿಡಗಳನ್ನೆಲ್ಲ ನೋಡಲಿಕ್ಕೆ ತುಂಬ ನಮಗೆ ಖುಷಿ ಆಯಿತು. ಪ್ರಕೃತಿಯ ಮರಗಿಡಗಳಿಂದ ಬೀಸುವ ತಂಪಾದ ಗಾಳಿಗೆ ನಾನಂತಲೂ ಫುಲ್ ಫಿದಾ ಆಗಿಬಿಟ್ಟೆ. ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ ಸಿಕ್ಕಿದ್ದೆ ಸೆಕೆಂಡ್ ವ್ಯೂ. ದೊಡ್ಡದಾದಂಥ ಒಂದು ಗುಹೆ. ಈ ಗುಹೆಯಲ್ಲಿ ಗುಹೇಶ್ವರ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಗುಹೆಯಲ್ಲಿ ಗುಹೇಶ್ವರ ದೇವರನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ಫ್ರಂಟಲ್ಲಿ ನೋಡಲಿಕ್ಕೆ ತುಂಬ ದೊಡ್ಡದಾದಂಥ ವ್ಯೂ ಸಿಗ್ತದೆ. ಇದರ ಮುಂದೆ ಒಂದು ವಾಟರ್ ಫಂಕ್ಷನ್ ಕೂಡ ಮಾಡಿದ್ದಾರೆ. ಅದು ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ. ಅಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಅಲ್ಲಿಂದ ನಾವು ಹೊರಟಿದ್ದೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ ಕಡೆಗೆ. ಕ್ಯಾಂಟೀನಲ್ಲಿ ನಾವೇ ಸರ್ವ್ ಮಾಡ್ಕೊಳ್ಳೋದು ಆ್ಯಂಡ್ ಅನ್ಲಿಮಿಟೆಡ್. ಟಿಫನ್ ಮುಗಿಸ್ಕೊಂಡು 4 ವೀಲರ್ ಬೈಕ್ ರೈಡಿಂಗ್ ಹೋಗೋಣ ಅಂತ ಬಿಟ್ಟು ನಾನು ಹೊರಟೆ. ಬೈಕ್ ರೇಸಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ತುಂಬ ಗೇಮ್ಸ್ಗಳಿದ್ದು. ಗೇಮ್ಸ್ ಆಡ್ತಾ ಆಲ್ರೆಡಿ ನೋಡ್ತಾನೆ ಆಫ್ಟರ್ನೂನ್ ಆಗಿಬಿಡ್ತು. ಮಧ್ಯಾಹ್ನ ಊಟ ಮಾಡೋಣ ಅಂತ ಬಿಟ್ಟು ಕ್ಯಾಂಟೀನ್ಗೆ ಬಂದ್ವಿ. ತುಂಬ ವೆರೈಟಿ ಫುಡ್ ಇದ್ವು. ಇದು ಕೂಡ ಅನ್ಲಿಮಿಟೆಡ್ಡೇ, ನಾವೇ ಸರ್ವ್ ಮಾಡ್ಕೊಳ್ಳೋದು. ನೆಕ್ಸ್ಟು ಐಸ್ ಕ್ರೀಮ್ ಆ್ಯಂಡ್ ಜಾಮೂನ್ ತಿಂದ್ಕೊಂಡು ನಾನು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಾದಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಈ ರೆಸಾರ್ಟ್ ಒಳಗಡೆ ಸ್ಪಾ ಸಹ ಇದೆ.